ಕಾಂಗ್ರೆಸ್ನ ಹಗರಣಗಳ ವಿರುದ್ಧ ನಿನ್ನೆ ಚರ್ಚೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡದ ಕಾರಣ BJP ಹಾಗೂ JDS ನಾಯಕರು ನಿನ್ನೆ ಅಹೋರಾತ್ರಿ ಧರಣಿಯನ್ನು ಕೂತಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ BJP ನಾಯಕರಿದ್ದಾರೆ. ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿನ್ನೆ ಒಂದು ಧರಣಿ ಆಯಿತು. ಹೌದು. ಈ ಬಗ್ಗೆ ಏನು ಹೇಳ್ತೀರಿ? ಅಹೋರಾತ್ರಿ ಧರಣ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷದ ಮತ್ತು ಜನತಾದಳದ ಎಲ್ಲ ಸದಸ್ಯರುಗಳು ಸೇರಿ ನಾವು ಮಾಡಿದ್ದೇವೆ. ಈಗಲೂ ಕೂಡ ಬೆಳಗ್ಗೆ ಎದ್ದು ಆಗಲೇ ವಾಕಿಂಗಿಗೆಲ್ಲನೂ ನಮ್ಮ ಎಲ್ಲ ಸ್ನೇಹಿತರುಗಳು ನಾವು ಬಂದಿದ್ದಾರೆ. ನೋಡಿ, ಮೂಡಾದಲ್ಲಿ ಸುಮಾರು 5,000 ಕೋಟಿಗೂ ಹೆಚ್ಚಿನ ಅಕ್ರಮ ಆಗಿದೆ. ಸೈಟ್ಗಳನ್ನು ನುಂಗಲಾಗಿದೆ. ಭಾಳಷ್ಟು ತಪ್ಪುಗಳನ್ನು ಅಲ್ಲಿ ಮಾಡಿದ್ದಾರೆ. ಇದೆಲ್ಲವನ್ನೂ ಇಟ್ಟುಕೊಂಡು ಇವತ್ತು ಚರ್ಚೆಗೆ ಕೇಳಿದ್ದೇವೆ. ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಇದರಲ್ಲಿ ಸಿಕ್ಕಿಕೊಂಡಿರೋದ್ರಿಂದ ನುಣುಚ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮಾಡಿದ ಒಂದು ತಪ್ಪಿಗೆ ಇಡೀ ಸರ್ಕಾರವೇ ಅವರಿಗೆ ಬೆನ್ನಿಗೆ ನಿಂತಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಗೆಯತಕ್ಕಂಥ ದ್ರೋಹ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆಯನ್ನೇ ಮಾಡಬಾರ್ದು, ಚರ್ಚೆಗೆ ತಗೊಳ್ಬಾರ್ದು ಅಂತಂದರೆ ಏನರ್ಥ? ಆ ಕಾರಣದಿಂದ ಇವತ್ತು ನಮ್ಮ ಧರಣಾ ಕಾರ್ಯಕ್ರಮ ಮತ್ತು ಮುಂದುವರಿಯುತ್ತೆ. ಅವರೇನಾದರೂ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂತಂದರೆ ಇವತ್ತು ಸೆನಡೈ ಮಾಡ್ತಕ್ಕಂಥ ಇದಿದೆ, ನಮಗೆ ಅನುಮಾನ ಇದೆ. ಅದೇನಾದರೂ ಆದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ನಿನ್ನೆ ಕೋರ್ಟಿಂದ ಸಹ ಸ್ಟೇ ಆರ್ಡ್ರನ್ನ ತಡೆ ಹಿಡಿಲಾಯಿತು, ಮುಂದೂಡಲಾಯಿತು ಆಗಸ್ಟ್ 7ನೇ ತಾರೀಕಿಗೆ. ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಮತ್ತೆ ಹಿನ್ನಡೆ ಆಗ್ತಾಯಿದೆ ಏನಂತ ನೋಡಿ. ಈ ಕಾಂಗ್ರೆಸ್ಸು ಜನರಿಂದ ದೂರ ಹೋಗಿದೆ. ಜನಮನದಲ್ಲಿ ಈಗ ಇಲ್ಲ. ಇವರು ವಂಚಕರು, ಮೋಸಗಾರರು ಅಂತಕ್ಕಂಥದ್ದು ಸಾಬೀತಾಗಿದೆ. ಲೂಟಿ ಮಾಡಲಿಕ್ಕೆ ಈ ಒಂದು ಸರ್ಕಾರ ಬಂದಿದೆ ಅನ್ನೋದು ಗ್ಯಾರಂಟಿ ಆಗಿದೆ. ನಾವು ಮೊದಲಿಂದಲೂ ಹೇಳ್ತಿದ್ದೀವಿ, ಇದು ATM ಸರ್ಕಾರ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. 187 ಕೋಟಿ ರೂಪಾಯಿಗಳನ್ನು ತೆಲಂಗಾಣ ಚುನಾವಣೆಗೆ ಇಲ್ಲಿಂದ ಕಳಿಸಲಾಗಿದೆ. ಈಗ ಅದು ಸಿಕ್ಕಿಬಿದ್ದಿದ್ದರಿಂದ ನಾವು ರಿಕವರಿ ಮಾಡಿದ್ದೇವೆ ಅನ್ನೋ ಮಾತುಗಳನ್ನು ಮಾಡ್ತಿರ್ತಾರೆ. ಹೌದು, ಒಬ್ಬ ಕದ್ದು ಸಿಕ್ಕಿಬಿದ್ದರೆ ರಿಕವರಿ ಆದರೂ ಕೂಡ ಶಿಕ್ಷೆ ಇಲ್ವಾ? ಅಂದಮೇಲೆ ಇವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಈ ಕೆಲಸ ಇವತ್ತು ಅವರು ಸಿಕ್ಕೊಂಡಿರೋದ್ರಿಂದ ಈ ಕೆಲಸ ಆಗಬೇಕಾಗಿದೆ. ಇದನ್ನೂ ಸೇರಿದಂತೆ ಮೂಡಾದಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಗರಣವನ್ನು ಬಯಲಿಗೆ ತಂದು ಜನರ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದಿಷ್ಟು BJP ನಾಯಕರ ಮಾತು. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.